ಈ ವಿವಾದ ಡಿಕೆ ಮತ್ತು ಎಚ್ಡಿಕೆ ನಡುವಣ ದೊಡ್ಡ ಮಟ್ಟದ ವಾಕ್ ಸಮರಕ್ಕೆ ಕಾರಣವಾಗಿದೆ. ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಪೆನ್ ಡ್ರೈವ್ ಹಂಚಿಕೆ ಆರೋಪ ಮಾಡಿದ್ರು ಎಚ್ಡಿಕೆ. ಅಂದರೆ ಇದೆಲ್ಲದರ ಹಿಂದೆ ಇರ್ತಕ್ಕಂಥವರೇ ಇವರು, ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋದೇ ಇವರು, ಕಾರ್ತಿಕ್ನನ್ನ ಮಲೇಷ್ಯಾಗೆ ಕಳಿಸಿರೋದೇ ಇವರು ಅಂತ ಆರೋಪ ಮಾಡಿದ್ರು. ಈಗ ಡಿಕೆ ಬ್ರದರ್ಸ್ ಹೇಳ್ತಿರೋದು, ನೀವು ಮಾಡಿರುವ ಆರೋಪಕ್ಕೆ ಸಾಕ್ಷಿ ಕೊಡಿ, ಇಲ್ಲ ಅಂದರೆ ಕೋರ್ಟ್ನಲ್ಲಿ ಉತ್ತರಿಸಿ. ಎಚ್ಡಿಕೆ ಆರೋಪಕ್ಕೆ ಕಾನೂನು ಮೂಲಕ ಉತ್ತರಕ್ಕೆ ಡಿಕೆ ಬ್ರದರ್ಸ್ ಸಿದ್ಧತೆ. ಅಂದರೆ ಡಿಫಮೇಷನ್ ಕೇಸ್ ಹಾಕ್ಬೋದು ಅಂತ ಅನ್ಸುತ್ತೆ, ಸುಮ್ಮನೆ ಆರೋಪ ಮಾಡಿದ್ದೀರಾ ಅಂತ. ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದ್ದರೆ, ಈ ಪೆನ್ ಡ್ರೈವ್ ಎಲ್ಲ ಕಡೆ ಹಂಚಿಕೆ ಆಗೋದಕ್ಕೆ ನಾವೇ ಕಾರಣ ಅನ್ನೋ ಸಾಕ್ಷಿ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಕೋರ್ಟ್ನಲ್ಲಿ ಉತ್ತರಿಸಿ ಅಂತ ಈಗ ಕಾಂಗ್ರೆಸ್ನವ್ರು ಹೇಳ್ತಿರೋದು. ಹೇಳಿ 420ಗಳು ಹೇಳೋರಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು, ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ, ಯಾತಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು, ಯಾರು ಕೊಟ್ಟವರು? ನಾನು ಅವ್ರ ಕುಟುಂಬನ 420 ಅಂತ ಕರೆಯಲ್ಲ. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನ ನಾನು 420 ಅಂತ ಕರೆಯಲ್ಲ. ಯಾಕೆಂದ್ರೆ ಅವ್ರ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಆದ್ರೆ ಈ ಕುಟುಂಬವನ್ನ ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಪೆನ್ ಡ್ರೈವ್ ಆಸ್ತಿ. ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನ ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ. ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಆತನು ಕೂಡ ಏನು ಹೇಳಿದ್ದಾನಲ್ಲ. ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ, ಅದಕ್ಕೆ ಚರ್ಚೆ ಮಾಡೋಣ. ಎಲ್ಲ ಸವಾಲಿಗೂ ಅದಕ್ಕೆ ಸಿದ್ಧನಾಗಿದ್ದೀನಿ. ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು, ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ, ಯಾತಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು, ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾನೆ, ಯಾರು ಕಳಿಸಿರೋದು ಮಲೇಷ್ಯಾಗೆ ಅವನ್ನ? ಹೌದಾ, ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ. ಈಗ ನಮ್ಮ ಬ್ರದರ್ ಹೇಳಿದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ. ಅಲ್ಲಿ ಸೆಂಟ್ರಲಿಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನು ನನಗೇನು ತಲೆಕೆಟ್ಟಿದ್ಯಾ? ನನಗೆ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು. ಕುಮಾರಸ್ವಾಮಿಗೆ ಏನೇನು ಮಾಹಿತಿ ಇರ್ತದೋ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಇಂಟರ್ನ್ಯಾಷನಲ್ ಇದನ್ನ ಏಜೆನ್ಸಿ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅವ್ರು ಏನೇನೋ ಹೇಳ್ತಾ ಇರ್ತಾರೆ, ಯಾರಿಗೆ ಗೊತ್ತಿದೆ. ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆಯವ್ರನ್ನ ಕರೆತರುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ಬೇಕಾಗಿರೋದು ಹಾಸನದ ಜಿಲ್ಲೆ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೆ ಏನ್ ಮಾಡಬೇಕು ಅಂತೇಳಿ. ಕೆಣಕಿರೋರು ಯಾರಂತೆ? ನಾವೇನು ಕೆಣಕ್ಲಿಲ್ವಲ್ಲ. ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು, ನಮ್ಮ ಮೇಲೆ ಆಗ್ತಿರ್ತಾರೆ. ಅವ್ರ ಅಲಯನ್ಸ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು, ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರುವಂಥದ್ದು. ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ಕೊಳ್ಳಿ. ಅವ್ರ ಹತ್ರ ಮಾತಾಡೋಕ್ಕೆ ಶಕ್ತಿ ಇಲ್ಲ, ನಮ್ಮ ಮೇಲೆ ಮಾತಾಡ್ತಾರೆ. ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ. ಕೆಣಕಿರೋರು ಯಾರಂತೆ? ನಾವೇನು ಕೆಣಕ್ಲಿಲ್ವಲ್ಲ. ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು, ನಮ್ಮ ಮೇಲೆ ಆಗ್ತಿರ್ತಾರೆ. ಅವ್ರ ಅಲಯನ್ಸ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು. ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ಕೊಳ್ಳಿ. ಅವ್ರ ಹತ್ರ ಮಾತಾಡೋಕ್ಕೆ ಶಕ್ತಿ ಇಲ್ಲ, ನಮ್ಮ ಮೇಲೆ ಮಾತಾಡ್ತಾರೆ. ವಿಚಾರವನ್ನು ಡೈವರ್ಟ್ ಮಾಡುವಂಥದ್ರಲ್ಲಿ ಕುಮಾರಸ್ವಾಮಿ ಅವರು ಎತ್ತಿದ ಕೈ. ಸುಳ್ಳಿಗೆ ಮತ್ತೊಂದು ಹೆಸರು, ಮಾಜಿ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ವಿಚಾರಕ್ಕೆ ಮಾಧ್ಯಮಗಳನ್ನ ಕರೆದು ಪತ್ರಿಕೆಗಳ ಹೇಳಿಕೆಗಳನ್ನು ಬಿಡುಗಡೆ ಮಾಡಿ ಪಿಟಿಷನ್ಸ್ಗಳನ್ನ ಬರೀತಾರಲ್ಲ, ಅವರು ಇದಕ್ಕೆ ಹೇಳಿಕೆಯನ್ನು ಕೊಡಬೇಕಾಗ್ತದೆ. ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ. ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಡಲಿ. ವಿರೋಧ ಪಕ್ಷದ ನಾಯಕಾಗಿ ಒಬ್ಬ BJP ಮಾತಾಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಡಿಕೆ ಬ್ರದರ್ಸ್ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಕ್ಕೆ ಈಗ ಡಿಕೆ ಬ್ರದರ್ಸ್ ಕಾನೂನಿನ ಮೊರೆ ಹೋಗ್ತಾ ಇದ್ದಾರಾ? ಆ ಡಿಫಮೇಷನ್ ಕೇಸ್ ಥರ ಹಾಕೋದು, ಆ ಥರದ ಆಲೋಚನೆ ಏನಾದರೂ ಇದೆಯಾ ಅಂತ? ಒಂದು ಸ್ಪಷ್ಟ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು, ವಾಕ್ಸಮರಗಳು ನಡೀತಲೇ ಇದೆ. ಆದರೆ ಈ ರೀತಿಯ ಆರೋಪವನ್ನು DK ಶಿವಕುಮಾರ್ ಮೇಲೆ ಮಾಡಿರುವಂಥದ್ದು ರಾಜಕೀಯ ಪ್ರೇರಿತ ಹೊರತು ಅಥವಾ ಇಡೀ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಮಾಡಿದರೆ ಹೊರತು ಬೇರೆ ಏನು ಉದ್ದೇಶ ಅಲ್ಲ ಅನ್ನುವಂಥದ್ದು DK ಬ್ರದರ್ಸ್ ಮಾಡ್ತಾ ಇರುವಂಥ ಆರೋಪ. ಹಾಗಾಗಿ ಎಲ್ಲೋ ಒಂದು ಕಡೆ ಪದೇ ಇದೇ ರಿಪೀಟ್ ಆದರೆ ಎಲ್ಲೋ DK ಶಿವಕುಮಾರ್ ಅವರೇ ಪೆನ್ ಡ್ರೈವ್ನ ಲೀಕ್ ಮಾಡಿಸೋರು ಅನ್ನುವಂಥದ್ದೇ ಗಟ್ಟಿಯಾಗಿ ಉಳಿದುಕೊಳ್ಳುತ್ತೆ. ಅದು ಆಗಬಾರ್ದು ಅಂದರೆ ಪದೇ ಕುಮಾರಸ್ವಾಮಿ ಅವರು ಈ ರೀತಿ ಮಾತಾಡಬಾರ್ದು ಅನ್ನುವಂಥದ್ದು DK ಸಹೋದರರ ಲೆಕ್ಕಾಚಾರ ಅನ್ನಲಾಗ್ತಿದೆ.
ಈ ವಿಚಾರವಾಗಿ ಕಾನೂನಿನ ಹೋರಾಟ ಅಂದ್ರೆ ಆ ರೀತಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಆಪ್ತ ವಲಯ ಮತ್ತು ವಕೀಲರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಇದು ಪದೇ ಪದೇ ರಿಪೀಟ್ ಆದರೆ ಈ ಕಾನೂನಿನ ಮೂಲಕವಾಗಿಯೂ ಕೂಡ ಕೌಂಟರ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಹೋದರರ ಮಧ್ಯೆ ಮಾತುಕತೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲ ಅಂದ್ರೆ ಇದನ್ನು ಹೀಗೆ ಬಿಟ್ಟರೆ ಹೌದು ಇಡೀ ಪ್ರಕರಣದ ಹಿಂದೆ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗ್ತಾ ಹೋಗುತ್ತೆ, ಅದು ಮುಂದೆ ಬೇರೆ ಬೇರೆ ರಾಜಕೀಯ ಪರಿಣಾಮಗಳಿಗೆ ಕೂಡ ಕಾರಣ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಅವರು ಆ ರೀತಿ ಹೇಳಿಕೆಯನ್ನ ಕೊಡದ ರೀತಿಯಲ್ಲಿ ತಡಲಿಕ್ಕೆ ಅಗತ್ಯವಿದ್ರೆ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗೋಣ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಅರವಿಂದ್. ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ಮತ್ತೆ ನಿಮ್ಮನ್ನು ನಾನು ಮಾತನಾಡಿಸ್ತೀನಿ. ಸೊ ಒಟ್ಟಾರೆ ಡಿಫಮೇಷನ್ ಕೇಸ್ ಆಗಿ ಕಾನೂನಿನ ಮುಖಾಂತರನೇ ಉತ್ತರ ಕೊಡೋಣ ಅಂತ ಹೊರಡಬಹುದು, ಇಲ್ಲ ಇದು ಕೇವಲ ರಾಜಕೀಯ ಕೆಸರೆರ್ಚಾಟಕ್ಕೆ ಮಾತ್ರ ಕಾರಣ ಆಗುತ್ತೆ ಅಂತಂದರೆ ನನ್ನ ಪ್ರಕಾರ 7ನೇ ತಾರೀಕು ತನಕ ಮಾತ್ರ, ಆಮೇಲೆಲ್ಲ ಸೈಲೆಂಟ್ ಆಗ್ತಾರೆ ಅಂತ ಅನ್ಸುತ್ತೆ.